ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 94ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ನನ್ನ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಶಿವಣ್ಣ ಸರ್ ಅವರ ಭೈರತಿ ರಣಗಲ್ ರಿಲೀಸ್ ಆಗಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರನೇ ಫಸ್ಟ್ ರಿಲೀಸ್ ಆಗಿದ್ದು. ಸೊ ಇವಾಗ ಈ ಒಳ್ಳೆಯ ರೆಸ್ಪಾನ್ಸ್ ನೋಡಿಕೊಂಡು ಬಂದ್ಬಿಟ್ಟು ತಮಿಳ್ ಕಡೆಯಿಂದನೂ ಡಿಮ್ಯಾಂಡ್ ಬಂದು ತಮಿಳ್ ಇಂಡಸ್ಟ್ರಿಯಲ್ಲಿ ಸಹ ಈಗಾಗಲೇ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಈವನ್ ತೆಲುಗು ಇಂಡಸ್ಟ್ರಿ ಕಡೆಯಿಂದನೂ ಡಿಮ್ಯಾಂಡ್ ಬಂದಿದೆ. ಡಿಮ್ಯಾಂಡ್ ಇನ್ ದ ಸೆನ್ಸ್ ಅಭಿಮಾನಿಗಳು ಸರ್ ನಾವು ಸಹ ನೋಡ್ಬೋದು, ನಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಗೊತ್ತಿರೋರು ಆ ರೀತಿಯ ಒಂದು ವರ್ಡ್ ಆಫ್ ಮೌತ್ ಬಂದಿರೋ ಕಾರಣದಿಂದ ಬಂದ್ಬಿಟ್ಟು ಈವನ್ ಇವಾಗ ತಮಿಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ 29ನೇ ತಾರೀಕು. ಆ್ಯಂಡ್ ಅದ್ರ ಜೊತೆಗೆ ತೆಲುಗುವಲ್ಲಿ ಸಹ 29ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡು ಸ್ಟಿಲ್ ನಾವು ಥಿಯೇಟರ್ಸ್ಗೆ ಜನ ನುಗ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ನೀವು ಸಿನಿಮಾನ ನೋಡಿಲ್ಲ ಅಂದರೆ ಒಂದ್ಸಲ ನೀವು ಮನೆ ಸ್ಟೇಟ್ ಹತ್ರ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಬಂದ್ಬಿಟ್ಟು ರೀಸೆಂಟ್ಲಿ ನಾನು ಹೇಳಿದ್ದೆ 100 ಡೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದೆ ಥಿಯೇಟರಿಕಲ್ ರನ್ ಅಂತ. ಸೊ ಇವಾಗ ಈ ಸಿನಿಮಾ OTT ಪ್ಲಾಟ್ಫಾರ್ಮಲ್ಲಿ ಸ್ಟ್ರೀಮಿಂಗ್ ಆಗೋದಕ್ಕೆ ಶುರು ಆಗ್ತಾ ಇದೆ. ಯಾವತ್ತಿಂದ ಅಂದರೆ 29ನೇ ತಾರೀಕಿಂದ ಸ್ಟ್ರೀಮಿಂಗ್ ಅನ್ನೋದು ಶುರು ಆಗ್ತಾ ಇದೆ. ಯಾವ ಪ್ಲಾಟ್ಫಾರ್ಮ್ ಅಂದರೆ ಸನ್ನೆಕ್ಸ್ಟ್ ಆ್ಯಪಲ್ಲಿ ನೀವು ಚೆಕ್ ಮಾಡಿದ್ರೆ 29ನೇ ತಾರೀಕಿಂದ ನೀವು ಕೃಷ್ಣಂ ಪ್ರಣಯ ಸಖಿ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿರೋ TV-ಯಲ್ಲಿ ಹಾಕ್ಕೊಂಡು ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, UI ಉಪೇಂದ್ರ ಸರ್ ಅವರ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 20ನೇ ತಾರೀಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟಿಲ್ ನಾವು ರೀಸೆಂಟ್ ಡೇಸಲ್ಲಿ ಯಾವ ಪೋಸ್ಟರ್ ಬಿಟ್ಟರು ಸಹ ಆ ಪೋಸ್ಟರ್ಸಲ್ಲಿ ರಿಲೀಸಿಂಗ್ ಡೇಟ್ನ ಮೆನ್ಷನ್ ಮಾಡ್ತಿಲ್ಲ. ಸೊ ಇರಲಿ, ಬಟ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ ಹೌಸು ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ ಪಡ್ಕೊಂಡಿದೆ. ನಮ್ಮ ಕರ್ನಾಟಕ ಕಂಪ್ಲೀಟಾಗಿ ಬಂದ್ಬಿಟ್ಟು KVN ಸಂಸ್ಥೆಯೇ UI ಸಿನಿಮಾನ ಡಿಸ್ಟ್ರಿಬ್ಯೂಟ್ ಅನ್ನೋದು ಮಾಡ್ತಾ ಇದೆ. ಆ್ಯಂಡ್ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ ಅನ್ನೋದು ಕೇಳೋದು ಆದರೆ ಸ್ಟಿಲ್ ನಾನು ಹೇಳ್ತಿರೋ ಮಾತಿಷ್ಟೇ, ಯಾವುದೇ ಒಂದು ಪೋಸ್ಟರಲ್ಲಿ ಗಟ್ಟಿಯಾಗಿ ಸದ್ದು ಮಾಡೋ ರೀತಿ ಒಂದು ಡೇಟ್ನ ಮೆನ್ಷನ್ ಮಾಡಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಎಲ್ಲೋ ಹೋಗ್ಬಿಟ್ಟು ಒಂದು ಹ್ಯಾಶ್ಟ್ಯಾಗ್ ಹಾಕಿ ಮೆನ್ಷನ್ ಮಾಡಿದ್ದಾರೆ 20ನೇ ತಾರೀಕು ಅಂತ. ಸೊ ಇರಲಿ, ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮಂತ್ 20ನೇ ತಾರೀಕು ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ವಾರದಲ್ಲಿ ಏನಾದರೂ ಇವರು ಪ್ರಮೋಷನ್ ಮಾಡಿಲ್ಲ ಅಂದರೆ ಒಂದು ದೊಡ್ಡ ಪೆಟ್ಟು ಅನ್ನೋದು ಬಿದ್ದೇ ಬೀಳುತ್ತೆ ಸಿನಿಮಾಗೆ ಅಂತ ಹೇಳ್ತಾ. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ ರೀಸೆಂಟ್ಲಿ ನೀವೇನಾದರೂ ಗಮನಿಸಿದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದ್ಬಿಟ್ಟು DP-ನ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿದ ತಕ್ಷಣ ಅಪ್ಡೇಟ್ ಕೊಡ್ತಾರೆ ಅಂತಲೂ ಇಲ್ಲ, ಕೊಡಲ್ಲ ಅಂತಲೂ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಟಾಕ್ಸಿಕ್ ಅಪ್ಡೇಟ್ ಬರಬೇಕಾದ್ರೆ ಏನೂ ಸಹ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಜಸ್ಟ್ ಲೋಡಿಂಗ್ ಅಂತ ಒಂದು DP-ನ ಹಾಕಿದರು ಟ್ವಿಟರ್ ಆ್ಯಂಡ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದೇ ರೀತಿ ಇವಾಗಲೂ ಸಹ ಒಂದು DP-ನ ಚೇಂಜ್ ಮಾಡಿದ್ದಾರೆ. ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ, ಅಪ್ಡೇಟ್ ಬರುತ್ತಾ ಏನು ಅನ್ನೋದ್ರ ಬಗ್ಗೆ? ಸ್ಟಿಲ್ ನಾವು ಇರುವ ಮಾಹಿತಿಯ ಪ್ರಕಾರ ಮುಂಬೈಯಲ್ಲಿ ಸ್ಟಿಲ್ ನಾವು ಶೂಟಿಂಗ್ ಅನ್ನೋದು ಹೋಗ್ತಾ ಇದೆ. ರೀಸೆಂಟ್ ಡೇಸಲ್ಲಿ ಒಂದು ಕ್ಲಿಪ್ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗ್ತಿತ್ತು, ಅದನ್ನು ಸಹ ಪ್ಲೇ ಮಾಡ್ತೀನಿ ನೋಡಿ. ಆ್ಯಂಡ್ ಯಾವುದೇ ಒಂದು ಅಫಿಷಿಯಲಿ ಅಪ್ಡೇಟ್ ಇಲ್ಲದೇ ಇದ್ರೂ ಸಹ ರೂಮರ್ಸ್ ಪ್ರಕಾರ ಅತಿ ಶೀಘ್ರದಲ್ಲೇ ಒಂದು ಅಪ್ಡೇಟ್ ಬರಬಹುದೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಮೇನ್ ಕೋರ್ ಬಂದ್ಬಿಟ್ಟು ಅಂದರೆ ಸೋರ್ಸ್ ಬಂದ್ಬಿಟ್ಟು DP ಚೇಂಜ್ ಮಾಡಿದಾರಲ್ವ, ಸೊ ಏನಾದರೂ ಅಪ್ಡೇಟ್ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದಾರೆ. ನನ್ನ ಅನಿಸಿಕೆ ಬಂದ್ಬಿಟ್ಟು DP ಚೇಂಜ್ ಮಾಡಿದ ತಕ್ಷಣ ಅಪ್ಡೇಟ್ ಕೊಡ್ತಾರೆ ಅಂತಲೂ ಇಲ್ಲ, ಕೊಡೋಲ್ಲ ಅಂತಲೂ ಇಲ್ಲ. ಸೊ ಕಾಯೋಣ, ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಬೇಡ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಪುಷ್ಪ 2 ಸಿನಿಮಾದಿಂದ ನಿನ್ನೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಆ ಸಾಂಗ್ ಕೇಳಿಸ್ಕೊಂಡ್ರೆ ನನಗೆ ಯಾಕೋ ಆ ಪುಷ್ಪ 1 ಸಿನಿಮಾದಲ್ಲಿ ಇದ್ದಂತಹ ಆ ಸಾಂಗ್ಸೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಸಾಂಗ್ ಏನು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ. ಇಟ್ಸ್ ಓಕೆ, ಇಫ್ ಇನ್ ಕೇಸ್ ನೋಡಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಭೈರತಿ ರಣಗಲ್ ಆ್ಯಂಡ್ ಝೀಬ್ರಾ ಆ್ಯಂಡ್ ಅದ್ರ ಜೊತೆಗೆ ಟೆನೆಂಟ್, ಅದ್ರ ಜೊತೆಗೆ ಮರ್ಯಾದೆ ಪ್ರಶ್ನೆ, ಜೊತೆಗೆ ಅರವಿಂದ ಸ್ವಾಮಿ, ಇಷ್ಟು ಸಿನಿಮಾಗಳು ನಮ್ಮ KFIಯಿಂದ ಬಂದ್ಬಿಟ್ಟು ಥಿಯೇಟರ್ಸಲ್ಲಿ ರನ್ ಆಗ್ತಾ ಇದ್ದಾವೆ. ಇಫ್ ಇನ್ ಕೇಸ್ ಯಾವ ಸಿನಿಮಾನಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸಲ ಹೋಗಿ ನಿಮ್ಮ ನಿಯರೆಸ್ಟ್ ಹತ್ರ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದುಲ್ಕರ್ ಸಲ್ಮಾನ್ ಸರ್ ಅವರ ಲಕ್ಕಿ ಭಾಸ್ಕರ್ ಸಿನಿಮಾ ರೀಸೆಂಟರ್ಸಲ್ಲಿ ತುಂಬ ಚೆನ್ನಾಗಿ ರನ್ ಆಯಿತು. ಸೊ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ 30ನೇ ತಾರೀಕಿಂದ ಸ್ಟ್ರೀಮಿಂಗ್ ಅನ್ನೋದು ಶುರುಗ್ತಾ ಇದೆ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ.